ಇಸ್ರೇಲ್ ಅಮೆರಿಕ ಏನಿದೆ ಇರಾನ್ ಮೇಲೆ ವೈಮಾನಿಕ ದಾಳಿಯನ್ನು ಮಾಡಿದೆ. ಇರಾನ್ ಸರ್ವೋಚ್ಚ ನಾಯಕ ಸಾವನ್ನಪ್ಪಿದ್ದಾರೆ. ಆದರೆ ಈ ವಿಚಾರವಾಗಿ ಏನಾಗ್ತಾ ಇದೆ, ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಾದಂತಹ ಚರ್ಚೆ ಆಗ್ತಾ ಇದೆ. ಆದರೆ ಇಲ್ಲೊಬ್ಬ ವ್ಯಕ್ತಿ ಅಥವಾ ಮೀಡಿಯಾ ಪರ್ಸನ್, ಟಿವಿ ನಿರೂಪಕ ಏನಿದ್ದಾರೆ ಅವರು ಕಣ್ಣೀರಾಗ್ತಾ ಇದ್ದಾರೆ. ಇರಾನ್ ಸರ್ವೋಚ್ಚ ನಾಯಕನ ಸಾವಿಗೆ ಇರಾನ್ ಟಿವಿಯ ನಿರೂಪಕ ಕಣ್ಣೀರಾಗ್ತಾ ಇದ್ದಾನೆ. ಟಿವಿಯಲ್ಲಿ ಘೋಷಿಸುವಾಗ ನಿರೂಪಕರೊಬ್ಬರು ಕಣ್ಣೀರನ್ನು ಹಾಕಿರುವಂಥದ್ದು. ನಿರೂಪಕ ಕಣ್ಣೀರು ಹಾಕುವಂತಹ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಶೀಘ್ರದಲ್ಲೇ ಇರಾನ್ ಇದಕ್ಕೆ ಸೇಡು ತೀರಿಸಿಕೊಳ್ಳುತ್ತೆ ಅಂತ ಕಣ್ಣೀರಾಗ್ತಾ ಇದ್ದಾರೆ ಒಬ್ಬ ಟಿವಿ ಆಂಕರ್. ಇಸ್ರೇಲ್ ಅಮೆರಿಕ ಇರಾನ್ ಮೇಲೆ ದೊಡ್ಡ ಮಟ್ಟದ ದಾಳಿಯನ್ನು ಮಾಡಿತು. ಅದಕ್ಕೆ ಅವರಿಗೆ ಸಿಕ್ಕಿದ್ದು ಏನು? ಖಮೇನಿಯ ಸಾವು. ಇರಾನ್ನ ಸರ್ವೋಚ್ಚ ನಾಯಕನ ಒಂದು ಬಲಿಯನ್ನು ತೆಗೆದುಕೊಳ್ಳು ಈ ಎರಡು ದೇಶಗಳು. ಈ ಒಂದು ಸಾವಿನ ಸುದ್ದಿಯನ್ನು ಘೋಷಣೆ ಮಾಡಬೇಕಲ್ವಾ ಅಧಿಕೃತವಾಗಿ. ಅಲ್ಲಿನ ಇರಾನ್ ಮಾಧ್ಯಮದವರು ಒಂದು ಟಿವಿ ಚಾನಲ್ ಘೋಷಣೆ ಮಾಡಬೇಕಾಗಿತ್ತು. ಇದನ್ನು ಹೇಳೋಕಂತ ಕೂತಿದ್ದಂತಹ ನಿರೂಪಕನ ಕಣ್ಣಲ್ಲಿ ನೀರು ಬಂತು. ನಮ್ಮ ನಾಯಕ ಸಾವನ್ನಪ್ಪಿದ್ದಾನೆ, ಈ ಸಾವಿಗೆ ನಾವು ಸೇಡನ್ನು ತೀರಿಸಿಕೊಳ್ತೀವಿ ಅಂತ ಲೈನಲ್ಲೇ ಕಣ್ಣೀರು ಹಾಕಿರುವಂಥದ್ದು. الله أكبر الله أكبر الله أكبر من المؤمنين رجال صدقوا ما عاهدوا الله عليه فمنهم من قضى نحبه ومنهم من ينتظر وما بدلوا تبديلا إنا لله إنا لله وإنا إليه راجعون. بعد از عمری مجاهدت حسینی و دائمی و خستگی ناپذیر روح بلند و ملکوتی کوه نستوه ولایت پدر مهربان امت رهبر و امام مسلمین حضرت آیت الله العظما سید. ನೀವು ಗಮನಿಸ್ತಾ ಇರಬಹುದು, ಈ ಒಂದು ಖಮೇನಿಯವರ ಸಾವನ್ನು ಘೋಷಣೆ ಮಾಡಬೇಕಾದ್ರೆ ಕಣ್ಣೀರು ಆಗ್ತಾ ಅಳ್ತಾ ಹೇಳ್ತಾ ಇದ್ದಾರೆ ಅವರು. ಅವರ ಭಾಷೆ ನಮಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗಿಲ್ಲ ಅಂದರೂ ಕೂಡ, ಆದರೆ ಅವರು ಹೇಳ್ತಾ ಇರುವಂಥದ್ದು ಏನು ಅಂತಂದರೆ, ನಮ್ಮ ನಾಯಕ ಸಾವನ್ನಪ್ಪಿದ್ದಾರೆ, ಈ ಸಾವಿಗೆ ನಾವು ಸೇಡನ್ನು ಕೂಡ ತೀರಿಸ್ಕೊಳ್ತೀವಿ, ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೀವಿ ಅಂತ ಕಣ್ಣೀರು ಹಾಕ್ತಾ ಹೇಳ್ತಾ ಇರುವಂಥದ್ದು ಆ ಸುದ್ದಿಯನ್ನು. ನಿಜಕ್ಕೂ ಕೂಡ ಖಮೇನಿಯವರ ಸಾವು ಅವರ ದೇಶಕ್ಕೆ ತುಂಬಲಾಗದಂತಹ ನಷ್ಟವನ್ನು ತಂದಿದೆ. ಆದರೆ ಈ ಯುದ್ಧದ ಸಮಯದಲ್ಲಿ ಯಾವ ರೀತಿಯಾಗಿ ಎದುರಿಸಬೇಕು, ಒಬ್ಬ ದೊಡ್ಡ ನಾಯಕ ಬಲಿಯಾಯಿತು, ಉನ್ನತ ಮಟ್ಟದ ಅಧಿಕಾರಿಗಳ ಬಲಿ ಕೂಡ ಆಯಿತು, ಖಮೇನಿಯವರ ಕುಟುಂಬದವರ ಬಲಿ ಆಯಿತು, ಎಷ್ಟೋ ಜನ ಸೈನಿಕರು, ಅಲ್ಲಿನ ನಿವಾಸಿಗಳು, ದೊಡ್ಡ ದೊಡ್ಡ ನಗರಗಳು, ಕಟ್ಟಡಗಳು ಎಲ್ಲವೂ ಕೂಡ ಬಲಿಯಾಗಿದೆ, ಹಾನಿಗೊಳಗಾಗಿದೆ. ಈ ವಿಚಾರವನ್ನು ಘೋಷಣೆ ಮಾಡಬೇಕಾದ್ರೆ, ಅವರ ಸಾವಿನ ವಿಚಾರವನ್ನು ಹೇಳಬೇಕಾದ್ರೆ ಒಬ್ಬ ಟಿವಿ ನಿರೂಪಕ ಕಣ್ಣೀರು ಹಾಕ್ತಾ ಅದನ್ನು ಘೋಷಣೆ ಮಾಡಿರುವಂಥದ್ದು ಈ ವಿಡಿಯೋ ಏನಿದೆ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.